A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕಾಯುಕ್ತರು ದಾಳಿಯನ್ನು ನಡೆಸಿ ಲಂಚವನ್ನು ಸ್ವೀಕರಿಸುತ್ತಿದ್ದ ಪಿಎಸ್ಐ ಕಾನ್ಸ್ಟೇಬಲ್ ಬಂಧನ ಮಾಡಿದ್ದಾರೆ. ಏಪ್ರಿಲ್ 22ರಂದು ಈ ಘಟನೆ ಸಂಭವಿಸಿದ್ದು, ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಪೊಲೀಸರು ಮಹತ್ವದ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣೆಯ ಮೇಲೆ ಬುಧವಾರ ದಾಳಿಯನ್ನು ನಡೆಸಿದಂತಹ ವೇಳೆಯಲ್ಲಿ ಲಂಚವನ್ನು ಸ್ವೀಕರಿಸುತ್ತಿದ್ದ ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಬಂಧಿತರನ್ನ ಪಿಎಸ್ಐ ಭೀಮಪ್ಪ ರಬಕವಿ ಹಾಗೂ ಪೇದೆ ಸಂತೋಷ್ ಬಿರಾದಾರ್ ಎಂದು ಗುರುತಿಸಲಾಗಿದೆ. ಇವರಿಬ್ಬರು ಒಬ್ಬ ಆರೋಪಿಯನ್ನ ಪ್ರಕರಣದಿಂದ ಕೈಬಿಡುವ ಹಾಗೂ ಆತನ ಬೈಕ್ ಬಿಡುಗಡೆ ಮಾಡುವ ಹೆಸರಿನಲ್ಲಿ ಹಣವನ್ನ ಬೇಡಿಕೆ ಇಟ್ಟಿದ್ದಾಗಿ ಆರೋಪಿಸಲಾಗಿದೆ. 7 ಲಕ್ಷ ಲಂಚ ಬೇಡಿಕೆ 1.70 ಲಕ್ಷ ಸ್ವೀಕರಿಸುವಾಗ ಸಿಕ್ಕಿಬಿದ್ದ ಪಿಎಸ್ಐ ಮಾಹಿತಿಯ ಪ್ರಕಾರ ಇಸ್ಪೀಟ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದ ವ್ಯಕ್ತಿಗೆ ಸಹಾಯ ಮಾಡುವುದಾಗಿ ಹೇಳಿ ಅಧಿಕಾರಿಗಳು ಸುಮಾರು 7 ಲಕ್ಷ ರೂಪಾಯಿ ಲಂಚವನ್ನ ಕೇಳಿದ್ರು. ಈ ಕುರಿತು ಮುತ್ತಪ್ಪ ನಾಯ್ಕರ್ ಎಂಬುವರು ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ರು. ಅದರಂತೆ ದೂರಿನ ಆಧಾರದ ಮೇಲೆ ಕಾರ್ಯಾಚರಣೆಯನ್ನು ನಿರೂಪಿಸಿದಂತಹ ಲೋಕಾಯುಕ್ತ ತಂಡ ಫೋನ್ ಕರೆಗಳ ರೆಕಾರ್ಡಿಂಗ್ ಸೇರಿದಂತೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರೋಪಿಗಳು 1.70 ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕರಿಸುತ್ತಿದ್ದಾಗ ದಾಳಿಯನ್ನು ನಡೆಸಿ ಬಂಧಿಸಿದೆ. ಅದರಂತೆ ಲೋಕಾಯುಕ್ತ ತಂಡದ ಸಮನ್ವಯದಲ್ಲಿ ಯಶಸ್ವಿ ಕಾರ್ಯಾಚರಣೆಯಾಗಿದ್ದು, ಈ ದಾಳಿ ಲೋಕಾಯುಕ್ತ ಎಸ್ಪಿ ಮಹಾಲಿಂಗ ನಂದಗಾವಿ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ ನಡೆದಿದೆ. ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಸೂಕ್ಷ್ಮವಾಗಿ ಯೋಜನೆಯನ್ನು ರೂಪಿಸಿ ಆರೋಪಿಗಳನ್ನ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಂತೆ ಮುಂದಿನ ತನಿಖೆ ಮುಂದುವರಿಕೆಯಾಗುತ್ತಿದ್ದಂತೆ ಬಂಧಿತ ಪಿಎಸ್ಐ ಕಾನ್ಸ್ಟೇಬಲ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು, ಹೆಚ್ಚಿನ ವಿಚಾರಣೆ ಮುಂದುವರೆದಿದೆ. ಈ ಘಟನೆ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಿವೆ. ಅದರಂತೆ ಬಾದಾಮಿ ತಾಲೂಕಿನಾದ್ಯಂತ ಈ ಘಟನೆ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಜನರಿಗೆ ನ್ಯಾಯವನ್ನ ನೀಡಬೇಕಾದ ಪೊಲೀಸ್ ಅಧಿಕಾರಿಗಳೇ ಬೆದರಿಕೆಯ ಮೂಲಕ ಹಣ ವಸೂಲಿ ಮಾಡುವ ಮಟ್ಟಕ್ಕೆ ಇಳಿದಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕೆಲವರು ಬಡವರ ಮೇಲೆ ಸುಳ್ಳು ಪ್ರಕರಣಗಳ ಬೆದರಿಕೆಯನ್ನು ಹಾಕಿ ಲಂಚ ಪಡೆಯುವವರಿಗೆ ಇದು ತಕ್ಕ ಪಾಠ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಗಳು ಪೊಲೀಸ್ ಇಲಾಖೆಯ ಮೇಲಿನ ವಿಶ್ವಾಸಕ್ಕೆ ಧಕ್ಕೆಯುಂಟು ಮಾಡುತ್ತವೆ ಎಂಬ ಆತಂಕವೂ ಕೂಡ ವ್ಯಕ್ತವಾಗುತ್ತಿದೆ. ಇದೇ ವೇಳೆ ಈ ದಾಳಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂಕೇತವಾಗಿದೆ ಎಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಲಂಚದ ಬೇಡಿಕೆ ಎದುರಾದಾಗ ಧೈರ್ಯವಾಗಿ ದೂರು ನೀಡಲು ಜನರಿಗೆ ಇದು ಪ್ರೇರಣೆಯಾಗುತ್ತದೆ ಎಂಬ ಅಭಿಪ್ರಾಯವನ್ನು ಕೂಡ ಕೇಳಿಬರುತ್ತಿದೆ. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿಚಾರಣೆ ಮುಂದುವರೆಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಗಳು ಹೊರಬರುವ ಸಾಧ್ಯತೆ ಇದೆ ಎಂದು ಹೇಳಬಹುದು. ಕೆರೂರ ಪಿಎಸ್ಐ ಭೀಮಪ್ಪ ರಬಕವಿ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣ ಭಾರತದ ಐತಿಹಾಸಿಕ ದಾಖಲೆ. ಅಲ್ಲ ಅವ್ರಿಗೆ ಬಂದು ಹೋಗಿರ್ತೀವ ಭೂಮಿ ಇಲ್ಲ ಅಸೆನ್ಸ್ ಇಲ್ಲ, ಗಾಡಿ ಇಷ್ಟ ಕೊಡೋ ರೊಕ್ಕ ಅಂತ ಕೇಳ್ತಾರ. ಅಲ್ಲಿಗೆ ಲಂಚದ ಆರೋಪಿಗಳು ಪಿಎಸ್ಐ ಸಿಕ್ಕಾರಿ, ಅವ್ರಿಗೆ ಲಂಚ ತಗೋತಿದ್ರು, ಜನರ ಜೊತೆ ಚಲೋ ಬಂದವ್ ಹೆಂಗಿದ್ರು ಅಂತ. ಇವ್ ಜನರ ಜೊತೆ ಅವ್ರು ಚಲೋನೇ ಇಲ್ರಿ, ಎಲ್ಲ ಬಂದ ಸುತ್ತು ಜನರ ಜೊತೆ ಚಲೋನೇ ಇಲ್ಲ. ಪ್ರಕಾರ ಅವೇ ಶಬ್ದಗಳಿಂದ ನಿಂದನೆ ಮಾಡ್ತಿದ್ದ. ಈಗ ಬರಾಬರಿ ಶಿಕ್ಷೆ ಆಗೈತಿ. ಈಗ ಪೊಲೀಸರು ಅವ್ರ ರಕ್ಷಣೆ ಮಾಡೋಕ್ಕೋಸ್ಕರ ಪೊಲೀಸರು ಎಲ್ಲಾನು ಹೊರಗೆ ಹಾಕ್ತಿದ್ದಾರೆ. ಅಂದ್ರೆ ಅವ್ರ ಫೋಟೋ ಎಲ್ಲೂ ಬರಬಾರ್ದು, ವೈರಲ್. ಪೊಲೀಸರು ಈಗ ಅವ್ರು ನಮ್ಮನ್ನ ನಿರ್ದೇಶಿಸ್ಕೊಡಲ್ರಿ, ಹೊರಗೆ ಅಂತ ದಬ್ಬಾಕತ್ತಾರ ನಮ್ಮನ್ನ. ಯಾಕೆ ಒಬ್ಬರಿಗೆ ಅಧಿಕಾರ ಐತೆ ಅಂತ ಎಲ್ಲರಿಗೂ ಸಂಭಾಷಿ ಹೇಳ್ಬೇಕಾಗಿತ್ತು. ಅವ್ರು ಸಂಭಾಷಿ ಹೇಳಿಲ್ಲಪ್ಪ ಅಂದ್ರೆ ಜನರು ಎಲ್ಲಾರು ರಾಜಕೀಯದಾರ. ಈಗ ಅಲ್ಲ, ಸಾರ್ವಜನಿಕರಿಗೆ ಒಂದೇ ಅಲ್ಲ, ಪತ್ರಕರ್ತರು ಕೂಡ ಹೊರಗೆ ಹಾಕಿದಂತ ಬದಾಮಿ ಸಿಪಿಐ ಸಾಹೇಬರು ಕರಿಯಪ್ಪ ಬನ್ನಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸ್ಪಷ್ಟವಾಗಿ ಮತ್ ನಾವು ಏನು ಈಗ ಏನ್ ಮಾಡ್ತಾರೆ? ಬಂದೇನ್ರಿ ಪ್ರೆಸ್ಪೆಕ್ಟ್ ಬಂದ್ರೆ ನಮಗ ರೊಕ್ಕ ಇರ್ತಾರೆ. ಇವ್ರು ಎಷ್ಟು ತೊಗೊಂಡಿದ್ದಾರೆ? 10,000 ರೂಪಾಯಿ ತೊಗೊಂಡ್ರಿ. ಇವ್ರು ಬೇರೆ ಬಂದ್ರು ರೊಕ್ಕ ತೊಗೊಂಡ್ರಿ. ಯಾರು ತೊಗೊಂಡಿದ್ದಾರೆ? ಹೆಸರು ಈಗ 1,70,000 ರೂಪಾಯಿ ಅವ್ರ ಲಂಚಕ್ಕೆ. ಯಾಕ ನಾವು 6 ಜನರು ನಾವು ಎಲ್ಲರಿಗೂ ಮಾನವತೆಯಿಂದ ಬದುಕ್ಬೇಕಂತ ಹೇಳಿ ಅವ್ರು ತಂದಿರ್ತೀವಿ. ನಮ್ಗೆ ಅವ್ರೇನ ಸಾಲಿ ಕಲ್ತಿರ್ತಾರ, ನೌಕರಿ ಮಾಡಕ್ ಬಂದಿರ್ತಾರ. ಅವ್ರ ಜನರ ಕೂಡ ಹೆಂಗ್ ಬದುಕ್ಬೇಕು ಅನ್ನೋದು ಅವ್ರ ಮನುಷ್ಯತ್ವದಿಂದ ತಿಳ್ಕೊಬೇಕು. ತಂದೆ ರೂಪದಾಗಿದ್ರು ಲೇ ಅನ್ನೋದು ಇವರ ಸಾಹೇಬ್ರ ಮಾತಾಡ್ತಾರ್ರಿ. ಈಗ ಒಟ್ಟಾರೆ ಈಗ ಪಿಎಸ್ಐ ಬಹಿರಂಗವಾಗಿ ಬಹಿರಂಗ ತರ್ಸಬೇಕ್ರಿ. ಬಹಿರಂಗದಾಗ ಮಾತಾಡ್ತಾರಿಲ್ರಿ ಅವ್ರ. ನಮ್ಮ ಅಪ್ಪನ ವಯಸ್ಸು ಇವ್ರಿಗೆ ಮಾತಾಡಕ್ ಕೇಳುದವ್ರು ಯಾರು?
ಶಾಸಕರಿಗೆ ಏನ್ ಹೇಳ್ತೀರಾ ಇದ್ರೊಳಗ? ತನಿಖೆ ಮಾಡಿ ಯಾರ ಮೇಲಾಧಿಕಾರಿ ಇದ್ರು ಎಲ್ಲರೂ ಸಸ್ಪೆಂಡ್ ಮಾಡಿ ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿ. ಎಷ್ಟು ಜನ PSI ಆಯ್ತು, ಯಾರು ಸಪೋರ್ಟ್ ಅದಾರೆ ಅವರು ಸಸ್ಪೆಂಡ್ ಇದಕ್ಕೆ ಯಾರು ಕುಮ್ಮ ಕೊಡ್ತಾರೆ ಅವ್ರನ್ನೂ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡತ್ತಂತ ತಾವ್ ಹೇಳ್ತಾ ಇದ್ದೀರಾ? ಹೌದ್ರಿ. ಜಾತ್ರೆ ಮಾಡಬೇಡ ಅಂತ 40 ವರ್ಷದಿಂದ ಜಾತ್ರೆ ಆಗಲಾರ್ದಂಗ ಬರೆದಿಟ್ಟು ಹೋಗ್ತೀನಿ ಅಂದ್ರೆ ಮಾಡಬಾರ್ದನ ಹರ ಹಬ್ಬ ಹರಿದಿನಗಳನ್ನ ಮಾಡಂಗಿಲ್ಲ ಅನ್ನಂಗಾತ ಅಲ್ಲಿ ಇವ್ರ ಮಾತು ಕೇಳಿ ವರ್ಷಕ್ಕೆ 9 ವರ್ಷಕ್ಕೊಮ್ಮೆ ದೇವ್ರ ಜಾತ್ರೆ ಮಾಡ್ತೇವೆ ಅದನ್ನು ಮಾಡಿಸ್ಕೊಡ್ಲು ಅಂತಾರ ಅವ್ರ ಇವರಿಂದ ಸಪೋರ್ಟ್ ಮಾಂತೇಶ್ ಸಂಡಿಗೇರ ಈ PSI ಕೂಡ ಕೈವಾಡೈತಿ. ಇವ ಸಪೋರ್ಟ್ ಮಾಡತ್ತಾನ ಅವ್ರಿಗೆ. ಅವ್ರ ಅನ್ನ ಇವ ಎಲ್ಲಾರು ಮಾಡ್ಕೊಂಡ್ ಹೋರಿ ಮಾಡ್ಕೊಂತ ಇವ್ ಇಂತಾರ ಏನಾರು ಇದ್ದಲ್ಲೇ ಬೆಂಕಿ ಹಚ್ಚಾಕತ್ತಾರ. ರಿಪೋರ್ಟ್ ಪತ್ರಿಕಾರ್ಸ್ ಎಲ್ಲ ಹೊರಗೆ ಹಾಕತ್ತಾರ ಇವ್ರ. ಅವ್ ಮಾಂತೇಶನ ರೊಕ್ಕ ಪಕ್ಕ ಹೇಳುದು ಮತ್ತೆ ಅವನ ಕೊಡಿಸೋದು ಮಾಡೋದು ಅವನ ರೀ. ಅವನ ಬೆನ್ನ ಹತ್ತಿ ಬರ್ತಾರ. ಮಾಂತೇಶಿ ಬೆನ್ನ ಹತ್ತಿ ಬಂದಾಗ ಮಾಂತೇಶಿ ಕೊಡ್ಸಿ ಬಿಡ್ತಾನ. ಬಟ್ ಅವ್ರ ಬರೀ ಕೈಲಿ ನಾವು ಮನೆಗೆ ಹೋಗೋದಾಗತ್ತ. ಬಡ್ರ ಮನಿ ಮುರಾರು ಇಂತಾರಲ್ಲ ಹೊರಗ್ ಮಾಡ್ರಿ ಅವನ್ನ. ಅಂಬಿಗರ್ನು ಹೊರಗ್ ಮಾಡ್ರಿ ಅವನು ಬಿಡ್ಬಾಡ್ರಿ. ಏನ್ ಬೆಳಿಗ್ಗೆ ತೊಡ್ಕೊಂಡಾನ ಮತ್ತೆ ಎಲ್ಲ ಇಲ್ಲೇ ನಮ್ಮ ಊರ ನಾವು ಕ್ಯಾರಾಗ ಬಿಟ್ಟಿದಾವ. ಅದ್ ತಿಂತಾರ ಸಲ ಹೆಲ್ಪ್ ಮಾಡ್ತಾರ ಬಂದಾಗ ಅಂದ್ರ PSI ಹೆಲ್ಪ್ ಮಾಡ್ತಾನ. ಇವ್ ಮನುಷ್ಯನ ದನನವ ಹೇಳ್ರಿ ಅವನ ಎಲ್ಲಾರು ಕೂಡಿ ನೋಡಿ ಇಲ್ಲೆಲ್ಲ ಹೋದ್ರಲ್ಲ ಭ್ರಷ್ಟಾಚಾರ ಆದ ಬಗ್ಗೆ PSI ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ನೀವು. ಏನಾಯ್ತು ಇಲ್ಲಿವರೆಗೆ ಏನಾಗಿ ಆಯ್ತು? ಏನು ನಮಗೆ ಭಾಳ ಕಿರುಕುಳ ನೀಡಿದ್ರಿ. ಪೆಟ್ರೋಲ್ ಬಂಕ್ನ ತೊಗೊಂಬಂದಾರ ನಮ್ಗೆ. ತೊಗೊಂಬಂದು ನಮ್ಮನ್ನ ಇಲ್ಲಿ 1,70,000 ಬೇಡಿಕೆ ಇಟ್ಟಿದ್ದೆ. ನಾವು ಆಡುವಾಗ ಹಿಡ್ದಾರ ಅಂದ್ರೆ ಹಿಡಿಲಿ ಓಕೆ ಅದಕ್ಕೆ ತಂದು ಓದಿಲ್ಲ ನಮ್ಗೆ. ಅದಕ್ಕೆ ಓಕೆ ಕುಂತಾರನ ಅಲ್ಲಿ CCTV ಫುಟೇಜ್ ಅದಾವ ಎಲ್ಲೇ ಪಂಪ್ನ್ಯಾಗ. ಹೋಗ್ರ ಅವ್ನು ಇನ್ನೂ ತೆಗಿಸ್ನೀವ್ ಅಲ್ಲಿ ಕುಂತಾರನ ಹಿಡ್ಕೊಂಬಂದು ಒಳಗೆ ಹಾಕ್ಯಾರ ಒಂದು ಬೈಕ್. ಅದು ನೀವು ಕಂಪ್ಲೇಂಟ್ ಮಾಡಿದ್ರಿ. ಈಗ ಇನ್ನೂರಿಗೆ ಲೋಕಾಯುಕ್ತವ್ರು ನ್ಯಾಯ ಕೊಡಿಸಿದಾರೆ ನಿಮ್ಗೆ? ಇದ್ರೊಳಗೆ ಏನು FIR ಮಾಡಿ ಕೊಟ್ಟಿದ್ದಾರೆ. ಈಗ ಅದು ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ತನಿಖೆ ಆಗಿ. ಅಲ್ಲ ಮುಂದೆ ಏನಾಗಬೇಕಂತ PSI ಅವ್ರಿಗೆ ಶಿಕ್ಷೆ ಅವ್ರಿಗೆ ಭ್ರಷ್ಟಾಚಾರ ಆರೋಪ ಆಗಿದೆ. ಇವಾಗ ಶಿಕ್ಷೆ ಆಗ್ಬೇಕು. ಯಾವ ರೀತಿ ಶಿಕ್ಷೆ ಆಗ್ಬೇಕು? ಕೋರ್ಟಿಂದ ಶಿಕ್ಷೆ ಆಗ್ಬೇಕು. ಮತ್ತೆ ಅದ್ರ ಮತ್ತೆ ಇನ್ನೂ ಸಿಬ್ಬಂದಿಗಳು ಅದ್ರ ಭಾಗಿಯಾಗಿದಾರೆ ಅಂತ ಐತಿ. ಹೌದು. ಯಾರ್ಯಾರು ಆಗಿದಾರಂತ? ಸಂತೋಷ್ ಬಿರಾದಾರ ಮತ್ತು ಹೊಳ್ಳಿ ರಮೇಶ್ ಸಮಗಾರ, ಅವರು ಯಾರು ಸಿದ್ದಿಗಳು ಯಾರು ಅಂತೇಳಿ ಅವರು ಇದ್ರಂತ ನಾವು ಬಂದಾಗಿದ್ದಿಲ್ಲ. ಪ್ರವೀಣ್ ಘಾಟ್ಗೆ ಪ್ರವೀಣ್ ಘಾಟ್ಗೆನು ಮನೆ ತೊಗೊಂಡ್ರು. ಚಕ್ಕಾಳರು ತೊಗೊಂಡಿದ್ರು ಅವರು ಭ್ರಷ್ಟಾಚಾರ ಇದಾರ. ಅವರು ಅದಾರ. ಅವರು 60,000 ರೂಪಾಯಿ ವಸೂಲ್ ಮಾಡಿದ್ದಾರೆ. ಅದು ನಿಮಗೆ ದಾಖಲಿದೆ? ಅದು ಏನಿಲ್ಲ, ಕರೆಸಿದ್ರು ನಮ್ಮ ಕರೆಸಿ ಹೇಳಿದರು. ಅದನ್ನ ಹೊರಗಡೆ ನಾನಾ ಮುಗಿಸಿ ಕಳಿಸಿದ್ದಾರೆ. ಗುಡಿ ಅಂತ ಚಕ್ಕಾಳವ್ರನ್ನ ಹಿಡ್ಕೊಂಬಂದು 60,000 ರೂಪಾಯಿ ಇಸ್ಕೊಂಡ್ರು. ಪ್ರವೀಣ್ ಘಾಟ್ಗೆ ಅವರು ಮತ್ತು ರಮೇಶ್ ಸಮಗಾರ್ ಅವರು. ಇಲ್ಲ, ಟೋಟಲ್ ಆಗಿ ಈಗ ಕೆಲವು ಪೊಲೀಸ್ ಸ್ಟೇಷನ್ ಒಳಗೆ ಯಾರ್ಯಾರು ಭ್ರಷ್ಟಾಚಾರಿಗಳಿದಾರ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಕೆಲವು ಸ್ಟೇಷನ್ ಆಗ್ಬೇಕಂದ್ರೆ ಅಲ್ಲಿ ನೊಂದು ಬಂದವ್ರು ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಎಲ್ಲರಿಗೆ. ಅದಕ್ಕೆ ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲ ಆಗ್ಬೇಕಾದ್ರೆ ಇದು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ವಹಿಸ್ಬೇಕಂತ? ಇಲ್ಲ, ಈಗ ಎಲ್ಲರಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕು. ಯಾರು ತಪ್ಪಿದ್ದವ್ರಿಗೆ ತಪ್ಪು ಹೋಗ್ಬೇಕು, ತಪ್ಪಿದ್ದವ್ರಿಗೆ ಶಿಕ್ಷೆ ಕೊಡಬೇಕು. ಒಳ್ಳೇದಿದ್ದಾರೆ ಒಳ್ಳೇದಿರಬೇಕು. ಇವ್ರು ಎಲ್ಲರೂ ಒಂದೇ ಥರ ದೊಡ್ಡವರು ಸಣ್ಣವರು ಬಂದ್ರೆ ನಾನು ಅಹಂಕಾರ ಇತ್ತು ಇವ್ರಿಗೆ. ಬಾರ ಒದ್ದೇನೆ ಮಗನ ಬಡದೇನೆ ಬಾ ಬರೇ ಇದ್ದ ಒಂದು ಇದನ್ನು ಬಿಟ್ಟು ಏನಿಲ್ಲ ಅವ್ರ ಕಡೆ. ನಿಮ್ಮ ಕೊನೆಯದಾಗಿ ಏನು ಹೇಳ್ಬೇಕಂತೀರ ಜನರಿಗೆ? ಕೆಲವು ಜನರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಮುಂದೆ ಬರೋ ಆಫೀಸರಿಗೆ ಸ್ವಲ್ಪ ಹಿಂಗೈತಪ್ಪ ಅಂತೇಳಿ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ. ತಮ್ಮ ಹೆಸರು? ಮುತ್ತಪ್ಪ ನಾಯ್ಕರ್. ತಾವೇ ದೂರು ಕೊಟ್ಟಿದ್ರಿ ಇವತ್ತು? ನಾವು ಕೊಟ್ಟಿದ್ದೀವಿ.